ನಾಡಿನ ಸಮಸ್ತ ಸಂಗ್ರಾಮ ವಾಹಿನಿ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ವಿಕಾಸ್ ಕನ್ನಸಂದ್ರ ಮಾಡುವ ನಮಸ್ಕಾರಗಳು. ಸಂಗ್ರಾಮ ವಾಹಿನಿ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ. ಹಾಡಲು ಒಳ್ಳೆ ಮಾತಿರುವಾಗ ಕೆಟ್ಟ ಮಾತುಗಳನ್ನು ನಾವೇಕೆ ಹಾಡಬೇಕು ಎಂಬುವ ನಾಣ್ಣುಡಿಯನ್ನು ಈ ಕಾರ್ಯಕ್ರಮದಲ್ಲಿ ಹೇಳುತ್ತಾ, ಆತ್ಮೀಯ ವೀಕ್ಷಕರೇ, ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆತ್ಮೀಯ ವೀಕ್ಷಕರೇ, ಮಕರ ಸಂಕ್ರಾಂತಿ ಎಂಬುದು ಒಂದು ಮಹಾ ಸಂಭ್ರಮ ಸಡಗರದ ಹಬ್ಬ, ಸುಗ್ಗಿಯ ಹಬ್ಬ ಅಂತಲೂ ಸಹ ಹೇಳ್ಬೋದು. ಒಬ್ಬೊಬ್ಬರ ಆಚಾರ ವಿಚಾರ ಪದ್ಧತಿಗಳು ಒಂದೊಂದೆಡೆ ಒಂದೊಂದು ರೀತಿ ಇರುತ್ತೆ. ಉದಾಹರಣೆಗೆ ನಾವು ನಮ್ಮಲ್ಲಿ ಮಕರ ಸಂಕ್ರಾಂತಿ ಅಂತ ಹೇಳಿ ಕರೆದ್ರೆ ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಹೇಳಿ ಕರೀತಾರೆ. ಹೀಗೆ ಅವರವರ ಆಚಾರ ವಿಚಾರ ಪದ್ಧತಿಗಳು ಅವರವರ ಮೇಲೆ ಮೇಳೈಸಿದ್ದು. ಈ ಹಬ್ಬ ನಮ್ಮ ದಕ್ಷಿಣ ಭಾರತದಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಸುಗ್ಗಿ ಹಬ್ಬ ಅಂತಾನೆ ಹೇಳಿ ಕರಿಬಹುದು, ಸುಗ್ಗಿಯ ಸಡಗರ ಅಂತ ಹೇಳಿ ಕರಿಬಹುದು. ಯಾಕೆ ಈ ಹಬ್ಬವನ್ನು ನಾವು ಸುಗ್ಗಿಯ ಸಡಗರ ಸಂಭ್ರಮ ಅಂತ ಹೇಳಿ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ, ವರ್ಷವಿಡೀ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಧಾನ್ಯಗಳು ಮನೆ ಸೇರುವಂತಹ ಸಮಯ ಸುಗ್ಗಿಯ ಹಬ್ಬ. ಹೊಲ ಗದ್ದೆಗಳಲ್ಲಿ ಬೆಳೆದಂತಹ ಧಾನ್ಯಗಳು ತನ್ನ ರೈತನ ಮನೆಯನ್ನ ಸೇರುವಂತಹ ಈ ಸಮಯವನ್ನ ನಾವು ಸುಗ್ಗಿಯ ಹಬ್ಬ ಅಂತ ಹೇಳಿ ಕರಿತೀವಿ. ವರ್ಷವಿಡೀ ದಣಿದಂತಹ ರಾಸುಗಳಿಗೆ ವಿಶ್ರಾಂತಿಯನ್ನ ಕೊಟ್ಟು ಅವುಗಳಿಗೂ ಸಹ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಹಸುಗಳನ್ನ ಕಿಚಾಯಿಸ್ತೀವಿ, ಅವಕ್ಕೂ ಬಣ್ಣಗಳನ್ನ ಬಳಿತೀವಿ, ಶೃಂಗಾರವನ್ನ ಮಾಡ್ತೀವಿ, ಮೇಳೈಸ್ತೀವಿ ಅವುಗಳನ್ನ. ಇದರಿಂದ ಒಂದು ಸುಗ್ಗಿಯ ಹಬ್ಬ, ರೈತನ ಹಬ್ಬ ಅಂತಾನೆ ಹೇಳಿ ನಾವು ಕರಿಬಹುದು. ಆತ್ಮೀಯ ವೀಕ್ಷಕರೇ, ಈ ಮಕರ ಸಂಕ್ರಾಂತಿ ಹಬ್ಬದ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಎಳ್ಳು ಬೆಲ್ಲ. ಏನಕ್ಕೆ ಎಳ್ಳು ಬೆಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಮೊದಲೇ ನಾನು ಹೇಳಿದಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತ ಹೇಳ್ತಾರೆ. ಇಲ್ಲಿ ನಾವು ನಮ್ಮ ಸಂಕ್ರಾಂತಿ ಹಬ್ಬವನ್ನ ಉತ್ತರಾಯಣದ ಕಾಲದಲ್ಲಿ ಆಚರಣೆಯನ್ನ ಮಾಡ್ತೀವಿ. ಎಲ್ಲ ವೇದಾಂತ ಜ್ಯೋತಿಷ್ಯಗಳಿಗೆ ತಳಹದಿಯೇ ಈ ಸಂಕ್ರಾಂತಿ ಹಬ್ಬ, ಉತ್ತರಾಯಣದ ಕಾಲ. ಉತ್ತರಾಯಣದ ಕಾಲ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನಾವ್ ಇದನ್ನ ತಿಳಿಬೇಕು ಅಂತ ಹೇಳಿದ್ರೆ, ಮಹಾಭಾರತವನ್ನ ಯಾರು ಅರಿತೀವಿ ಅಂತವ್ರಿಗೆ ಉತ್ತರಾಯಣ ಕಾಲದ ಮಹತ್ವ ಬಹಳ ಪೂರ್ಣವಾಗಿ ಅರ್ಥವಾಗಿರುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ, ಭೀಷ್ಮಾಚಾರ್ಯರು ತಾವು ವಿಧಿವಶರಾಗಬೇಕಾದ್ರೆ ದೇವರ ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾರೆ, ಉತ್ತರಾಯಣ ಕಾಲದಲ್ಲಿ ನಾನು ವಿಧಿವಶನಾಗಬೇಕು ಅಂತೇಳಿ. ಉತ್ತರಾಯಣ ಕಾಲದಲ್ಲಿ ಯಾರು ವಿಧಿವಶರಾಗ್ತಾರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಎಂಬುದು ಪ್ರತೀತಿ ಇದೆ ಎಂಬುದು ನಮಗೆ ಮಹಾಭಾರತದಿಂದ ತಿಳಿದು ಬರುತ್ತೆ, ಅದು ಭೀಷ್ಮಾಚಾರ್ಯರಿಂದ. ಹಾಗೆ ಉತ್ತರಾಯಣ ಕಾಲದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ರೆ ಒಳ್ಳೆಯದಾಗುತ್ತೆ ಎಂಬುದು ಜನರ ಪ್ರತೀತಿ. ಅದು ಹೇಗೆ ಇರಲಿ, ನಮ್ಮ ವಿಚಾರದಲ್ಲಿ ನಾವು ತಿಳ್ಕೊಬೇಕಾಗಿರೋದಿಷ್ಟೇ. ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಕಾಲದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಬರ್ತವೆ. ಸಂಕ್ರಾಂತಿಯ ಸಂಭ್ರಮದಲ್ಲಿ ಚಳಿಗಾಲ ಹೆಚ್ಚಾಗಿರುತ್ತೆ. ಚಳಿಗಾಲ ಹೆಚ್ಚಾಗಿರುವುದರಿಂದ ಕಾರಣದಿಂದ ನಮ್ಮ ಹಬ್ಬಕ್ಕೂ ವೈಜ್ಞಾನಿಕ ರೀತಿಗೂ ಒಂದೆಡೆ ಒಂದು ಅವಿನಾಭಾವ ಸಂಬಂಧವಿದೆ. ಇದು ಬರೀ ಮಕರ ಸಂಕ್ರಾಂತಿಗಷ್ಟೇ ಅಲ್ಲ, ನಮ್ಮಲ್ಲಿ ಆಚರಿಸುವಂತ ಅನೇಕ ಆಚಾರ ವಿಚಾರ ಪದ್ಧತಿಗಳು ಮತ್ತು ಹಬ್ಬಗಳಿಗೂ ಸಹ ಒಂದು ಜ್ಞಾನ ವಿಜ್ಞಾನ ವೈಜ್ಞಾನಿಕತೆಯ ಪರಂಪರೆಯ ನಂಟಿದೆ ಎಂಬುದನ್ನು ನಾವು ಎಲ್ಲಾ ಹಬ್ಬಗಳಿಂದ ತಿಳಿತಾ ಬರಬಹುದಾಗುತ್ತೆ. ಇಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ನಾವು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ, ಮಕರ ಸಂಕ್ರಾಂತಿಯ ಕೇಂದ್ರ ಬಿಂದು ನಾವು ತಿಳ್ಕೊಬೇಕಾಗಿದ್ದು ಎಳ್ಳು ಬೆಲ್ಲ. ಏನಕ್ಕೆ ಮಕರ ಸಂಕ್ರಾಂತಿಯ ಸಮಯದಲ್ಲಿ ನಾವು ಎಳ್ಳು ಬೆಲ್ಲವನ್ನ ಕೊಡ್ತೀವಿ ಅಂತ ಹೇಳಿದ್ರೆ, ಒಂದರ್ಥ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಚಳಿ ಹೆಚ್ಚಾಗಿರುತ್ತೆ, ಉಷ್ಣತೆ ಕಮ್ಮಿ ಇರುತ್ತೆ, ದೇಹ ತಂಪಾಗ್ತಾ ಇರುತ್ತೆ, ದೇಹ ಚಳಿಗೆ ತಡ್ಕೊಳ್ತಾ ಇರೋದಿಲ್ಲ. ಅದೇ ಎಳ್ಳು ಬೆಲ್ಲ ಎರಡು ಉಷ್ಣಾಂಶದಿಂದ ಕೂಡಿರ್ತವೆ. ಇದನ್ನ ಮನುಷ್ಯನ ದೇಹಕ್ಕೆ ಸೇರಿಸಿದ್ರೆ ಮನುಷ್ಯನ ದೇಹ ಉಷ್ಣತೆಯಿಂದ ಕೂಡುತ್ತೆ, ಚಳಿಯನ್ನ ತಡೆಯುತ್ತೆ, ಯಾವುದೇ ರೀತಿಯ ಆರೋಗ್ಯ ಕೆಡೋದಿಲ್ಲ, ಆರೋಗ್ಯ ಸುಧಾರಿಸುತ್ತೆ ಎಂಬುದು ಒಂದು ವೈಜ್ಞಾನಿಕ ಪದ್ಧತಿ. ಅದೇ ರೀತಿ ನಾವು ಹಸುಗಳನ್ನ ಕಿಚಾಯಿಸ್ತೀವಿ. ಇದು ಯಾವ ರೀತಿ ವೈಜ್ಞಾನಿಕ ಪದ್ಧತಿ ಆಗುತ್ತೆ ಅಂತ ಹೇಳಿದ್ರೆ, ನಾವು ವರ್ಷವಿಡೀ ಹಸುಗಳನ್ನ ಎಲ್ಲೆಂದ್ರಲ್ಲಿ ಕಟ್ತೀವಿ, ಎಲ್ಲೆಂದ್ರಲ್ಲಿ ಬೇಸಾಯವನ್ನ ಮಾಡ್ಲಿಕ್ಕೆ ಬಳಸ್ಕೊಳ್ತೀವಿ. ಅವಕ್ಕೆ ಹುಳ ಹುಪ್ಪಟೆಗಳು ಅಂಟ್ಕೊಂಡಿರ್ತವೆ, ಹುಣ್ಣೆಗಳಿರ್ತವೆ. ಇದನ್ನ ನಾವು ಎಷ್ಟೇ ಜೋಪಾನವಾಗಿ ನೋಡ್ಕೊಂಡ್ರು ಅದು ಅದರಿಂದ ದೂರ ಆಗಿರೋದಿಲ್ಲ. ಅದರಿಂದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಸಂಕ್ರಾಂತಿಯ ಹಬ್ಬದ ದಿನದಂದು ಇಡೀ ಹಸುಗಳಿಗೆ ಸ್ನಾನವನ್ನ ಮಾಡಿಸಿ ಬಣ್ಣಗಳನ್ನ ಹಚ್ಚಿ ಅವರದೇ ಆದಂತಹ ಶೈಲಿನಲ್ಲಿ
ತಾವು ಹೇಗೆ ಶೃಂಗಾರಗೊಳ್ತಾರೋ ಅದೇ ರೀತಿ ತನ್ನ ರಾಸುಗಳ ಒಡೆಯನಾದ ರೈತ ಶೃಂಗಾರವನ್ನ ಮಾಡ್ತಾನೆ, ಬಣ್ಣಗಳನ್ನ ಬಳಿತಾನೆ, ಟೇಪುಗಳನ್ನ ಕಟ್ತಾನೆ, ತರತರವಾದ ಹೂವುಗಳಿಂದ ಅಲಂಕಾರವನ್ನ ಮಾಡಿ ಗೆಜ್ಜೆಗಳನ್ನ ಕಟ್ಟಿ ಸಂಭ್ರಮ ಸಡಗರವನ್ನ ವ್ಯಕ್ತಪಡಿಸ್ಕೊಳ್ತಾನೆ. ತನ್ನ ರಾಸನ್ನ ತನ್ನ ಒಂದು ದೇವಿಯ ರೂಪದಲ್ಲಿ ನೋಡಿ ಅಲಂಕಾರವನ್ನ ಮಾಡ್ತಾನೆ. ಅಲಂಕಾರವನ್ನ ಮಾಡಿ ಊರೆಡೆಯಲ್ಲಿ ಒಂದು ಬೆಂಕಿಯನ್ನ ಕಿಚಾಯಿಸುವ ಪದ್ಧತಿಗಳಿರುತ್ತೆ. ಅಲ್ಲಿ ಕಿಚಾಯಿಸ್ತಾರೆ. ಅಲ್ಲಿ ಕಿಚಾಯಿಸುವ ಉದ್ದೇಶ ಏನಂತ ಹೇಳಿದ್ರೆ, ಒಂದು ನಮ್ಮ ದೈವಿಕ ನಂಬಿಕೆ ಒಂದಾದ್ರೆ ವೈಜ್ಞಾನಿಕ ಪದ್ಧತಿಯಲ್ಲಿ ನಾವು ಬೆಂಕಿಯಲ್ಲಿ ಹಸುಗಳನ್ನ ಆರಿಸ್ಕೊಂಡು ಬಂದಾಗ ಅದರಲ್ಲಿರುವಂತ ಹುಳ ಉಪ್ಪಟೆಗಳು ಬೆಂಕಿಗೆ ಸಾಯುತ್ತೆ. ಯಾವುದೇ ರಾಸುಗಳು ಅನಾರೋಗ್ಯಕ್ಕೆ ಬಾಗುವುದಿಲ್ಲ, ಆರೋಗ್ಯಭರಿತವಾಗಿರ್ತವೆ ಎಂಬುದು ಒಂದು ವೈಜ್ಞಾನಿಕ ಪದ್ಧತಿ. ಹೀಗೆ ನಮ್ಮಲ್ಲಿ ಮಾಡುವಂತಹ ಹಬ್ಬಗಳಿಗೂ ವಿಜ್ಞಾನಕ್ಕೂ ವೈಜ್ಞಾನಿಕತೆಗೂ ಅವಿನಾಭಾವ ಸಂಬಂಧವಿದೆ. ಇನ್ನು ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ದೈವಿಕ ನಂಬಿಕೆಯ ಪ್ರಕಾರ ಸೂರ್ಯದೇವ ತನ್ನ ಪಥವನ್ನ ಬದಲಾವಣೆಯನ್ನ ಮಾಡ್ತಾ ಹೋಗ್ತಾನೆ. ಆಗ ಸೂರ್ಯದೇವನಿಗೆ ನಮಸ್ಕಾರವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಇದನ್ನ ನಾವು ಅರಿಬೇಕು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲೇ ಹೆಸರುವಾಸಿಯಾಗಿರುವಂತಹ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನ ಪ್ರತಿದಿನ ಬಾಗಿಲನ್ನ ತೆರೆಯುತ್ತೆ, ಪ್ರತಿದಿನ ದೇವರ ದರ್ಶನವಾಗುತ್ತೆ. ಅಂದೇ ಯಾಕೆ ಸೂರ್ಯರಶ್ಮಿ ಗವಿಗಂಗಾಧರೇಶ್ವರ ದೇವರ ಸ್ಪರ್ಶವನ್ನ ಮಾಡಿ ತನ್ನ ದಿಕ್ಕನ್ನ ಬದಲಾವಣೆ ಮಾಡಬೇಕು? ಇದನ್ನೇ ನಾವು ತಿಳಿಯಬಹುದಲ್ವಾ? ನಮ್ಮ ಆಚಾರ ವಿಚಾರದಲ್ಲಿ ವಿಜ್ಞಾನವು ಹೆಚ್ಚು ಮೇಳೈಸಿದೆ ಎಂಬುದನ್ನ. ಅಂದು ಸಂಕ್ರಾಂತಿಯ ಸಂಕ್ರಮಣದ ದಿನದಂದು ಸೂರ್ಯದೇವ ತನ್ನ ಪಥವನ್ನ ಬದಲಾವಣೆ ಮಾಡಬೇಕಾದ್ರೆ ಹಂತ ಹಂತವಾಗಿ ಗೋಧೂಳಿಯ ಸಮಯಕ್ಕೆ ಸರಿಯಾಗಿ ಸೂರ್ಯನ ಕಿರಣಗಳು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿರುವ ದೇವರ ಮೇಲೆ ಬಿದ್ದು ತನ್ನ ಪಥವನ್ನ ಬದಲಾವಣೆ ಮಾಡುತ್ತೆ. ಇದು ಒಂದು ವೈಜ್ಞಾನಿಕ ಪದ್ಧತಿ. ಇಲ್ಲಿ ನಂಬಿಕೆಯೂ ಇದೆ, ದೈವಿಕ ನಂಬಿಕೆಯೂ ಇದೆ, ಜೊತೆಗೆ ವಿಜ್ಞಾನ ವೈಜ್ಞಾನಿಕತೆಯು ಮೇಳೈಸಿದೆ. ಅದೇ ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಹೇಳಿ ಕರಿತೀವಿ. ಅವರು ತಮ್ಮದೇ ಆದಂತಹ ಶೈಲಿನಲ್ಲಿ ಆಚರಣೆ ಮಾಡ್ತಾರೆ. ಇದೇ ನಾವು ಕೇರಳ ಭಾಗಕ್ಕೆ ಬಂದ್ರೆ ಇಂದು ಮಕರ ಸಂಕ್ರಾಂತಿ ಎಂದು ಕೇರಳದಲ್ಲಿ ಹೆಸರುವಾಸಿಯಾಗಿರುವುದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಅಯ್ಯಪ್ಪ ಸ್ವಾಮಿ ಅಂತ ಹೇಳಿದ್ರೆ ಮಕರ ಸಂಕ್ರಾಂತಿ ಎಂದು ಮಕರ ಜ್ಯೋತಿಯ ಮುಖಾಂತರ ಅಯ್ಯಪ್ಪ ಸ್ವಾಮಿ ನಮಗೆ ದರ್ಶನವನ್ನ ಕೊಡ್ತಾರೆ ಎಂಬುದು ಅಲ್ಲಿನ ಜನರ ನಂಬಿಕೆ. ಜ್ಯೋತಿಯ ರೂಪದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಬೆಟ್ಟದ ಮೇಲೆ ಜ್ಯೋತಿಯ ರೂಪದಲ್ಲಿ ಅಯ್ಯಪ್ಪ ಸ್ವಾಮಿ ನಮಗೆ ದರ್ಶನವನ್ನ ಕೊಡ್ತಾನೆ ಎಂಬುದು ಜನರ ನಂಬಿಕೆಯಾಗಿದೆ. ಈ ರೀತಿ ನಮ್ಮ ನಂಬಿಕೆಗಳ ಮತ್ತು ವಿಜ್ಞಾನದ ಆಧಾರದ ಮೇಲೆ ನಮ್ಮ ಹಬ್ಬಗಳು ನಡೀತಾ ಬಂದಿದೆ. ಏನೇ ಇರಲಿ, ಹೇಗೆ ಇರಲಿ, ಒಂದೆಡೆ ನಂಬಿಕೆಯ ಆರಾಧಕರು ಒಂದೆಡೆ ಆದ್ರೆ ಪ್ರಶ್ನೆ ಮಾಡುವ ಜನರಿಗೆ ವಿಜ್ಞಾನ ತಕ್ಕ ಉತ್ತರವನ್ನ ಕೊಡ್ತಾ ಇರೋದು ನಮ್ಮಲ್ಲಿ ಒಂದೆಡೆ ಇದೆ ಎಂಬುದು ಬಹಳ ಸಂತೋಷದ ವಿಷಯವಾಗಿದೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತ ಹೇಳ್ತಾ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ, ಎಲ್ಲ ಸುಗ್ಗಿ ಬಾಂಧವರಿಗೂ, ಎಲ್ಲ ರೈತರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಶುಭ ದಿನ.